ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. GT ಪಾಟೀಲ್ ಬೆಳಗ್ಗೆ ಶಾಸಕರು, ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ರೆಡ್ಡಿ ಲಿಂಗಾಯತ ಇವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಶಾಸಕ. ಹಿರಿತನದ ಆಧಾರದ ಮೇಲೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಅವರು ಪಟ್ಟು ಹಿಡಿದಿದ್ದಾರೆ. ರೆಡ್ಡಿ ಲಿಂಗಾಯತ ಸಮುದಾಯವನ್ನ ಪರಿಗಣಿಸಬೇಕು ಅಂತ ಕೂಡ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಜಾತಿ ಆಧಾರಿತ ಅಥವಾ ಜಾತಿಯನ್ನ ಮುಂದಿಟ್ಕೊಂಡು ಈಗ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರ ಅಂತ. ಈಗ ರಾಹುಲ್ ಗಾಂಧಿ ಅವರು ಹೇಳಿರೋ ಪ್ಲಾನ್ ಪ್ರಕಾರ ಆದರೆ ಹಿಂದೆ ಹೋದಾಗ ನೀವು ಯುವಕರನ್ನ ತಗೊಂಡು ಬನ್ನಿ, ಯುವಕರ ಲಿಸ್ಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಈಗ ಬಾಗಲಕೋಟೆಯಿಂದ 2 ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿದ್ದಾವೆ. ಜೆ ಟಿ ಪಾಟೀಲ್ ಅವರ ಹೆಸರು ಪದೇ ಪದೇ ಚರ್ಚೆಗೆ ಬರೋದು ಸಹಜ. ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೋ ಅವಾಗ 2013ರಿಂದಲೂ ಕೂಡ ಇದು ಬರ್ತಲೇ ಇದೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೋ ಆ ಸಂದರ್ಭದಲ್ಲಿ ಅವರ ಪದೇ ಪದೇ ಸಿಗ್ತಾ ಇಲ್ಲ ಈ ರೀತಿಯಾಗಿ. ಈ ಹಿಂದೆ ಅಲ್ಲಿ ಮೇಟಿ ಅವರಿದ್ರು, ಮೇಟಿ ಅವ್ರಿಗೆ 2 ಬಾರಿ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅದು ಸಿದ್ದರಾಮಯ್ಯ ಅವರ ಆಪ್ತರು ಮೇಟಿ, ಆವಾಗ ಆ ಕಾರಣಕ್ಕೋಸ್ಕರ ತಪ್ಪಿತು. ಈಗ ತಿಮ್ಮಾಪುರ್ ಅವರು ಅದೇ ಜಿಲ್ಲೆಯಿಂದ ಸಚಿವರಾಗಿದ್ರು. ತಿಮ್ಮಾಪುರ್ ಅವರ ಬಗ್ಗೆ ಒಂದಷ್ಟು ಸಮಸ್ಯೆಗಳಾದವು, ಇಲಾಖೆಯಲ್ಲಿ ಬಂದಂತಹ ಭ್ರಷ್ಟಾಚಾರದ ಆರೋಪ ಮತ್ತೊಂದು. ಆದ್ರೂ ತಿಮ್ಮಾಪುರ್ ಅವ್ರೇನು ಬಿಟ್ಟಿಲ್ಲ ಲಾಬಿ ಮಾಡೋದು, ಅವರು ಲಾಬಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅಷ್ಟು ರೇಸಲ್ಲಿ ತಿಮ್ಮಾಪುರ್ ಅವರ ಹೆಸರಿಲ್ಲ ಅಂತ. ಆದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್, ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಬಳಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪದೇ ಪದೇ ಭೇಟಿ ಮಾಡಿದರೆ ನನಗೂ ಕೂಡ ಅವಕಾಶ ಬೇಕು ಅಂತ ಕೇಳಿದ್ದಾರೆ. ಆದ್ರೆ JT ಪಾಟೀಲ್ರು ಹೇಳ್ತಿರೋದೇ ಬೇರೆ. ನಾನು ಆ ಜಿಲ್ಲೆಯಿಂದ ಇರುವಂತಹ ಏಕೈಕ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು, ಅತ್ಯಂತ ಹಿರಿಯ ಶಾಸಕ. ಈಗ ಇರುವಂತಹ ಶಾಸಕಗಳ ಪೈಕಿ ತಿಮ್ಮಾಪುರ್ ಅವ್ರಿಗಿಂತಲೂ ಕೂಡ ನಾನು ಹಿರಿಯ ಶಾಸಕ. ಹೀಗಾಗಿ ನನಗೆ ಅವಕಾಶ ಕೊಡಬೇಕು ಅಂತ ಇವರಿಬ್ಬರ ನಡುವೆ, ಮೂವರ ನಡುವೆ ಒಟ್ಟಾರೆ JT ಪಾಟೀಲ್ ಮತ್ತೆ ಕಾಶಪ್ಪನವರು ಹಾಗೂ ತಿಮ್ಮಾಪುರ್ ಅವರು ಕೂಡ ಕೇಳ್ತಿರೋದ್ರಿಂದ ಮೂವರ ನಡುವೆನೂ ಕೂಡ ಜಿಲ್ಲಾವಾರು ಇದರಲ್ಲಿ ಫೈಟ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕು. ಹಿರಿಯತನಕ್ಕೆ ಕೊಟ್ಟಿದ್ದೆ ಆದ್ರೆ ಪಾಟೀಲ್ರದ್ದಾಗ್ಬೋದು, ಇಲ್ಲ ಯುವಕರ ಲಿಸ್ಟ್ ಅಲ್ಲಿ ತಗೊಂಡಿದ್ದೆ ಆದ್ರೆ ಕಾಶಪ್ಪನವ್ರದ್ದಾಗ್ಬೋದು, ಇಲ್ಲ ಎಡಗೈಯವರು ಬಹಳ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ತಿಮ್ಮಾಪುರ್ ಅವ್ರಿಗೂ ಕೂಡ ಚಾನ್ಸ್ ಇದೆ. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ.